ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಯಾಕಪ್ಪ ಅಂತಂದರೆ ನಾವು ಮಾಡುವ ವಿಡಿಯೋನು ಬೇಗನೆ ನೀವು ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ತಿಂಗಳ 21 ಮತ್ತು 22ರ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ನಮ್ಮ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಸಶಸ್ತ್ರ ಸೀಮಾ ಬಲ್ ಅಂದರೆ SSB ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ 1963. ಆಪ್ಷನ್ ಸಿ 1963ರಲ್ಲಿ ಈ ಸಶಸ್ತ್ರ ಸೀಮಾ ಬಲವನ್ನು ಸ್ಥಾಪನೆ ಮಾಡಲಾಗಿದೆ. ನ್ಯೂಸ್ ಏನಿದೆಪ್ಪ ಅಂತಂದರೆ, ಇತ್ತೀಚೆಗೆ SSBಯ ಮುಖ್ಯಸ್ಥರಾಗಿ ಅಮೃತ್ ಮೋಹನ್ ಅವರನ್ನು ನೇಮಕ ಮಾಡಿದ್ದಾರೆ. ಸಶಸ್ತ್ರ ಸೀಮಾ ಬಲ್ ಮುಖ್ಯಸ್ಥರಾಗಿ ಅಮೃತ್ ಮೋಹನ್ ಅವರನ್ನು. ಒಡಿಶಾ ಕೇಡರ್ನ ಹಿರಿಯ ಭಾರತೀಯ ಪೊಲೀಸ್ ಸೇವೆ IPS ಅಧಿಕಾರಿ ಅಮೃತ್ ಕೌರ್ ಮೋಹನ್ ಪ್ರಸಾದ್ ಅವರನ್ನು ಸಶಸ್ತ್ರ ಸೀಮಾ ಬಲದ ಮಹಾನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ. ಯಾರಿಗೆ? ಅಮೃತ್ ಮೋಹನ್ ಪ್ರಸಾದ್ ಅವರನ್ನು. ಒಡಿಶಾ ಕೇಡರ್ನ IPS ಅಧಿಕಾರಿ ಅಮೃತ್ ಮೋಹನ್ ಅವರು ಪ್ರಸ್ತುತ ಸೆಂಟ್ರಲ್ ರಿಸರ್ವ್ ಪ್ರೊಟೆಕ್ಷನ್ ಫೋರ್ಸ್ ಅಂದರೆ CRPFನ ವಿಶೇಷ ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಮೃತ್ ಮೋಹನ್ ಪ್ರಸಾದ್ ಅವರು ಈಗ CRPFನಲ್ಲಿ ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಈಗ SSBಯ ಮಹಾನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ. ಸಶಸ್ತ್ರ ಸೀಮಾ ಬಲದ ಮಹಾನಿರ್ದೇಶಕರಾಗಿ ಅಮೃತ್ ಮೋಹನ್ ಪ್ರಸಾದ್ ಅವರನ್ನು ನೇಮಕ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು. ಹಾಗಾದರೆ ಈ ಸಶಸ್ತ್ರ ಸೀಮಾ ಬಲ್ ಬಗ್ಗೆ ನೋಡೋದಾದರೆ, ಇದು ಭಾರತದ ಕೇಂದ್ರ ಸರ್ಕಾರದ ಒಂದು ಅರೆಸೇನೆ ಪಡೆಯಾಗಿದೆ ಅಂತ ಹೇಳ್ಬೋದು. ಇದು ಸ್ಥಾಪನೆಯಾದದ್ದು 1963ರಲ್ಲಿ. ಭಾರತದ ಗಡಿ ಭಾಗಗಳಲ್ಲಿ ಭದ್ರತೆ ಒದಗಿಸುವುದು ಮತ್ತು ಗಡಿ ಭದ್ರತಾ ಕಾನೂನುಗಳನ್ನು ಪಾಲಿಸುವುದು ಇದರ ಉದ್ದೇಶವಾಗಿದೆ ಅಂತ ಹೇಳ್ಬೋದು, ಸಶಸ್ತ್ರ ಸೀಮಾ ಬಲ್. ಅದೇ ರೀತಿಯಾಗಿ ಈ SSBಯ ಮುಖ್ಯವಾಗಿ ಏನಪ್ಪ ಅಂತಂದರೆ, ನೇಪಾಳ ಮತ್ತು ಭೂತಾನ್ ದೇಶಗಳ ಗಡಿಗಳಲ್ಲಿ ಭದ್ರತೆಯನ್ನು ಒದಗಿಸುತ್ತದೆ. ಯಾವುದು? SSB. ಈ ಸಶಸ್ತ್ರ ಸೀಮಾ ಬಲ್ ಏನು ಮಾಡ್ತದೆ ಅಂದ್ರೆ, ನೇಪಾಳ ಮತ್ತು ಭೂತಾನ್ನಲ್ಲಿ ಗಡಿ ಭದ್ರತೆಯನ್ನು ಒದಗಿಸುವುದಾಗಿದೆ. ಅದೇ ರೀತಿಯಾಗಿ ನಾವು ಭಾರತ ಮತ್ತು ಚೀನಾ ನಡುವೆ ಗಡಿ ಭದ್ರತೆಯನ್ನು ಒದಗಿಸುವುದು ಯಾವುದಪ್ಪ ಅಂತಂದರೆ ITBP ಅಂತ ಹೇಳ್ಬೋದು, ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್. ಇದು ಭಾರತ ಚೀನಾ ನಡುವೆ ಗಡಿಯನ್ನು ಭದ್ರತೆ ಒದಗಿಸುವ ಪಡೆಯಾಗಿದೆ, ITBP. ಈ ಸಶಸ್ತ್ರ ಸೀಮಾ ಬಲ ನೇಪಾಳ ಮತ್ತು ಭೂತಾನ್ ನಡುವೆ ಗಡಿ ಭದ್ರತೆಯನ್ನು ಒದಗಿಸುತ್ತದೆ. ಭಾಳ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ CRPF ನೋಡೋದಾದರೆ, ಈ CRPF ಸ್ಥಾಪನೆಯಾಗಿದ್ದು 1939ರಲ್ಲಿ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ ನೋಡೋದಾದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBIನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ A ಮುಂಬೈನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೇಂದ್ರ ಕಚೇರಿಯನ್ನು ಒಳಗೊಂಡಿದೆ. ಇತ್ತೀಚೆಗೆ SBIಗೆ ನೂತನ ಮುಖ್ಯ ಪ್ರಧಾನ ವ್ಯವಸ್ಥಾಪಕಿಯಾಗಿ ನೇಮಕ ಮಾಡಲಾಗಿದೆ. ಯಾರಿಗೆ ಅಂದರೆ ಸ್ಮಿತಾ ಸಿನ್ಹಾ ಅವರನ್ನು. ನ್ಯೂಸ್ ನೋಡೋದಾದರೆ, ಭಾರತೀಯ ಸ್ಟೇಟ್ ಬ್ಯಾಂಕ್ನ ಬೆಂಗಳೂರು ವೃತ್ತದ ಹೊಸ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾಗಿ ಜೂಹಿ ಸ್ಮಿತಾ ಸಿನ್ಹಾ ಅವರನ್ನು ಅಧಿಕಾರ ವಹಿಸಿಕೊಂಡಿದ್ದಾರೆ. ಜೂಹಿ ಸ್ಮಿತಾ ಸಿನ್ಹಾ ಅವರು SBIನ ವ್ಯವಸ್ಥಾಪಕಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. 1995ನೇ ತಂಡದ ಪ್ರೊಬೇಷನರಿ ಅಧಿಕಾರಿಯಾದ ಜೂಹಿ ಸ್ಮಿತಾ ಸಿನ್ಹಾ ಅವರು ಬ್ಯಾಂಕಿಂಗ್ ಉದ್ಯಮದಲ್ಲಿ ಒಟ್ಟಾರೆ 29 ವರ್ಷಗಳಿಗಿಂತ ಹೆಚ್ಚಿನ ಅನುಭವ ಹೊಂದಿದ್ದಾರೆ ಅಂತ ಹೇಳ್ಬೋದು. ಯಾರು? ಜೂಹಿ ಸ್ಮಿತಾ ಸಿನ್ಹಾ ಅವರು 29 ವರ್ಷಗಳ ಕಾಲ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದಂಥ ವ್ಯಕ್ತಿಯಾಗಿದ್ದಾರೆ. ಈ SBI ಬಗ್ಗೆ ಮಾಹಿತಿಯನ್ನು ನೋಡೋಣ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಸ್ಥಾಪನೆ ಆದದ್ದು 1955 ಜುಲೈ 1ನೇ ತಾರೀಕು. ಇದರ ಪ್ರಧಾನ ಕಚೇರಿ ಮುಂಬೈನಲ್ಲಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದರ ಪ್ರಸ್ತುತ ಅಧ್ಯಕ್ಷರು ಚಲ್ಲಾ ಶ್ರೀನಿವಾಸುಲು ಶೆಟ್ಟಿ. ಇವರು ಇತ್ತೀಚೆಗೆ ನೇಮಕವಾದಂಥ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳ್ಬೋದು. SBIಯ ಅಧ್ಯಕ್ಷರು ಚಲ್ಲಾ ಶ್ರೀನಿವಾಸುಲು ಶೆಟ್ಟಿ.
ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ ಫ್ರೆಂಡ್ಸ್. ಸ್ಟೇಟ್ ಬ್ಯಾಂಕ್ನ ಇವರು ಜೂಯಿ ಸ್ಮಿತ್ ಸಿನ್ ಅವರು ವ್ಯವಸ್ಥಾಪಕರಾಗಿ ಆಯ್ಕೆಯಾಗಿದ್ದಾರೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು 45ನೇ ಚೆಸ್ ಒಲಿಂಪಿಯಾಡ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯುತ್ತಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಹಂಗೇರಿ ದೇಶದಲ್ಲಿ ಬುಡಾಪೆಸ್ಟ್ನಲ್ಲಿ ನಡೆಯುತ್ತಿದೆ ಅಂತ ಹೇಳ್ಬೋದು. 45ನೇ ಚೆಸ್ ಒಲಿಂಪಿಯಾಡ್ ಭಾರತಕ್ಕೆ ಐತಿಹಾಸಿಕ ಬಂಗಾರ ಪಡೆದಿದೆ ಅಂತ ಹೇಳ್ಬೋದು. 45ನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತದ ಪುರುಷರ ತಂಡ ಚಾಂಪಿಯನ್ಶಿಪ್ ಪಟ್ಟ ಅಲಂಕರಿಸಿದೆ. ಇದು ಚೆಸ್ ಒಲಿಂಪಿಯಾಡ್ ಮುಕ್ತ ವಿಭಾಗದಲ್ಲಿ ಭಾರತಕ್ಕೆ ದೊರೆತ ಚೊಚ್ಚಲ ಪದಕವಾಗಿದೆ ಅಂತ ಹೇಳ್ಬೋದು ನಾವು. ಅಂದರೆ ಭಾರತಕ್ಕೆ ಸಿಕ್ಕ ಮೊಟ್ಟ ಮೊದಲ ಚೆಸ್ ಒಲಿಂಪಿಯಾಡ್ನಲ್ಲಿ ದೊರೆತ ಪದಕವಾಗಿದೆ, ಚೊಚ್ಚಲ ಪದಕ ಬಂಗಾರದ. ಮುಕ್ತ ವಿಭಾಗದ 10ನೇ ಸುತ್ತಿನ ಪಂದ್ಯದಲ್ಲಿ ಭಾರತ ತಂಡ ಅಮೆರಿಕವನ್ನು ಸೋಲಿಸಿತು. ಏನು ಮಾಡಿದೆ ಅಂದರೆ ಅಮೆರಿಕ ಚೆಸ್ ಒಲಿಂಪಿಯಾಡ್ನಲ್ಲಿ ಅಮೆರಿಕ ತಂಡವನ್ನು ಸೋಲಿಸುವ ಮೂಲಕ ನಮ್ಮ ಭಾರತ ದೇಶ ಚಿನ್ನದ ಪದಕವನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಕಳೆದ ಬಾರಿ ಭಾರತದಲ್ಲೇ ನಡೆದಿದ್ದ ಕೂಟದಲ್ಲಿ ಭಾರತ ಕಂಚು ಪದಕವನ್ನು ಗೆದ್ದುಕೊಂಡಿತ್ತು. ಅದೇ ರೀತಿಯಾಗಿ 1927ರಲ್ಲಿ ಮೊದಲ ಬಾರಿಗೆ ಚೆಸ್ ಟೂರ್ನಮೆಂಟನ್ನು ಆಯೋಜನೆ ಮಾಡಲಾಗಿತ್ತು. ಯಾವಾಗ 1927ಕ್ಕೆ ಏನು ಮಾಡ್ತಾರಂದ್ರೆ ಈ ಚೆಸ್ ಟೂರ್ನಮೆಂಟನ್ನು ಆಯೋಜನೆ ಮಾಡ್ತಾರೆ. ಇದು ಪ್ರತಿ 2 ವರ್ಷಗಳೊಮ್ಮೆ ನಡೆಸಲುವಂಥ ಆಟ ಆಗಿದೆ ಅಂತ ಹೇಳ್ಬೋದು. ಯಾವುದು ಚೆಸ್ ಕೂಟ. 2022ರಲ್ಲಿ ಭಾರತದಲ್ಲಿ ಚೆನ್ನೈನಲ್ಲಿ ನಡೆದಿತ್ತು ಚೆಸ್ ಕ್ರೀಡೆ. 2022ರಾಗ ಎಲ್ಲಿ ನಡೆದಿತ್ತಂದ್ರೆ ನಮ್ಮ ಭಾರತ ದೇಶದ ಚೆನ್ನೈನಲ್ಲಿ, ತಮಿಳುನಾಡು ರಾಜ್ಯದ ಚೆನ್ನೈನಲ್ಲಿ ನಡೆದಿದೆ. 45ನೇ ಚೆಸ್ ಒಲಿಂಪಿಯಾಡ್ 2024ರಲ್ಲಿ ಹಂಗೇರಿ ದೇಶದಲ್ಲಿ ನಡೆಯುತ್ತಿದೆ ಅಂತ ಹೇಳ್ಬೋದು. ಹಂಗೇರಿ ದೇಶದ ಬುಡಾಪೆಸ್ಟ್ನಲ್ಲಿ ಈಗ 45ನೇ ಚೆಸ್ ಒಲಿಂಪಿಯಾಡ್ ನಡೆಯುತ್ತಿದೆ. ಅದರಲ್ಲಿ ನಮ್ಮ ಭಾರತ ಏನು ಮಾಡಿದೆ ಅಂದರೆ ಅಮೆರಿಕ ದೇಶವನ್ನು ಸೋಲಿಸುವ ಮೂಲಕ ಬಂಗಾರದ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಚೊಚ್ಚಲ ಬಾರಿಗೆ. ಯಾವುದು ನಮ್ಮ ಭಾರತ. ಇಷ್ಟು ಮಾಹಿತಿ ಗೊತ್ತಿದ್ರೆ ಸಾಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತೀಯ ವಾಯುಪಡೆಯ ಮುಖ್ಯಸ್ಥರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಏರ್ ಚೀಫ್ ಮಾರ್ಷಲ್ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಮರ್‌ಪ್ರೀತ್ ಸಿಂಗ್ ಅವರನ್ನು ಭಾರತೀಯ ವಾಯುಪಡೆಯ ಏರ್ ಚೀಫ್ ಮಾರ್ಷಲ್ ಆಗಿ ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಪ್ರಸ್ತುತ ಭಾರತೀಯ ವಾಯುಪಡೆ ಉಪ ಮುಖ್ಯಸ್ಥರಾಗಿರುವ ಏರ್ ಮಾರ್ಷಲ್ ಅಮರ್‌ಪ್ರೀತ್ ಸಿಂಗ್ ಅವರನ್ನು ವಾಯುಪಡೆಯ ಮುಂದಿನ ಮುಖ್ಯಸ್ಥರಾಗಿ ನೇಮಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಅಮರ್‌ಪ್ರೀತ್ ಸಿಂಗ್ ಅವರನ್ನು ಈಗ ಮುಂದಿನ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಿದೆ ಅಂತ ಹೇಳ್ಬೋದು ನಾವು. ಈ ಅಮರ್‌ಪ್ರೀತ್ ಸಿಂಗ್ ಅವರು ಸೆಪ್ಟೆಂಬರ್ 30ರಂದು ಏರ್ ಚೀಫ್ ಮಾರ್ಷಲ್ ವಿವೇಕ್ ರಾಮ್ ಚೌಧರಿ ಅವರಿಂದ ವಾಯುಪಡೆಯ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಯಾರು? ಅಮರ್‌ಪ್ರೀತ್ ಸಿಂಗ್ ಅವರು. ಈಗ ಪ್ರಸ್ತುತ ಯಾರಿದ್ದಾರೆ ಅಂದರೆ ಏರ್ ಚೀಫ್ ಮಾರ್ಷಲ್ ಆಗಿ ವಿವೇಕ್ ರಾಮ್ ಚೌಧರಿ ಅವರು ಇದ್ದಾರೆ. ಈಗ ಅಧಿಕಾರ ಇವ್ರದ್ದು ಸೆಪ್ಟೆಂಬರ್ 30ಕ್ಕೆ ಅಮರ್‌ಪ್ರೀತ್ ಸಿಂಗ್ ಅವರಿಗೆ ಇವರ ಅಧಿಕಾರವನ್ನು ನೀಡುತ್ತಾರೆ ಅಂತ ಹೇಳ್ಬೋದು. ಈ ವಾಯುಪಡೆ ಬಗ್ಗೆ ನೋಡೋದಾದರೆ ಪ್ರತಿ ವರ್ಷ ಅಕ್ಟೋಬರ್ 8ರಂದು ವಾಯುಪಡೆ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಆವಾಗ ಅಕ್ಟೋಬರ್ 8ರಂದು ವಾಯುಪಡೆ ದಿನವಿದೆ. 2023ರಲ್ಲಿ ಆಚರಿಸಿದ ದಿನವು 91ನೇ ವಾಯುಪಡೆ ದಿನವಾಗಿದೆ ಅಂತ ಹೇಳ್ಬೋದು. ಅಂದರೆ 91ನೇ ವಾಯುಪಡೆ ದಿನ ಯಾವಾಗಾಯಿತು? 2023ರಲ್ಲಿ. ರಾಷ್ಟ್ರೀಯ ಭದ್ರತೆಯಲ್ಲಿ ಪ್ರಮುಖ ಪಾತ್ರ ವಹಿಸಲು ಭಾರತೀಯ ವಾಯುಪಡೆಯ ಕುರಿತು ಪರಿಚಯ ಹಾಗೂ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಇದು ಜಗತ್ತಿನ 4ನೇ ಅತಿ ದೊಡ್ಡ ವಾಯುಪಡೆಯಾಗಿದೆ ಅಂತ ಹೇಳ್ಬೋದು. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿರುವ ಹಿಂಡಾನ್ ವಾಯುನೆಲೆ ಏಷ್ಯಾದಲ್ಲಿಯೇ ದೊಡ್ಡದಾಗಿದೆ. ವಾಯುಪಡೆಯಾಗಿದೆ ಅಂತ ಯಾವುದಂದರೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿರುವ ಹಿಂಡಾನ್ ವಾಯುನೆಲೆಯನ್ನಂದರೆ ಏಷ್ಯಾದಲ್ಲಿಯೇ ದೊಡ್ಡದಾದ ವಾಯುಪಡೆ ನೆಲೆಯಾಗಿದೆ ಅಂತ ಹೇಳ್ಬೋದು ನಾವು. ಈ ವಾಯುಪಡೆ ಸ್ಥಾಪನೆ ಇದು 1932. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. 1932ರಲ್ಲಿ ಈ ವಾಯುಪಡೆಯನ್ನು ಸ್ಥಾಪನೆ ಮಾಡಲಾಗಿದೆ. ಈ ವಾಯುಪಡೆಯ ಧ್ಯೇಯವಾಕ್ಯ ನೋಡೋದಾದರೆ ಟಚಿಂಗ್ ದ ಸ್ಕೈ ವಿತ್
ಗ್ಲೋರಿ ಎಂಬುದು ವಾಯುಪಡೆಯ ಧ್ಯೇಯ ವಾಕ್ಯವಾಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ ನೋಡೋದಾದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ AI ಅಳವಡಿಸಿಕೊಂಡಿರುವ ಬ್ಯಾಂಕ್ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡಾ ಏನು ಮಾಡಿದೆ ಅಂದರೆ ಇತ್ತೀಚೆಗೆ AI ಅನ್ನು ಅಳವಡಿಸಿಕೊಂಡಿರುವ ಬ್ಯಾಂಕ್ ಆಗಿದೆ ಅಂತ ಹೇಳ್ಬೋದು ನಾವು. ಬ್ಯಾಂಕ್ ಆಫ್ ಬರೋಡಾ ಅದಿತಿ AI ಅಳವಡಿಕೆಯನ್ನು ಮಾಡಿಕೊಂಡಿದೆ. ಬ್ಯಾಂಕ್ ಆಫ್ ಬರೋಡಾ ಅದಿತಿ ಎಂಬ ಕೃತಕ ಬುದ್ಧಿಮತ್ತೆ ಅನುಷ್ಠಾನಗೊಳಿಸುತ್ತದೆ. ಇದರಿಂದ ಡಿಜಿಟಲ್ ಗ್ರಾಹಕರ ಸೇವಾ ಅನುಭವವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಅಂದರೆ ಈ AI ಅದಿತಿ AI ಎಂಬುದನ್ನು ಇತ್ತೀಚೆಗೆ ಬ್ಯಾಂಕ್ ಆಫ್ ಬರೋಡಾ ಇದು ಕೃತಕ ಬುದ್ಧಿಮತ್ತೆಯನ್ನು ಅಳವಡಿಸಿಕೊಂಡಿದೆ ಅಂತ ಹೇಳ್ಬೋದು. ಇದರಿಂದ ಡಿಜಿಟಲ್ ಗ್ರಾಹಕರಿಗೆ ಸೇವೆ ಅನುಭವಗಳನ್ನು ಹೆಚ್ಚಿಸುವ ಗುರಿಯನ್ನು ಈ ಬ್ಯಾಂಕ್ ಹೊಂದಿದೆ. ಗ್ರಾಹಕರು ಮತ್ತು ಉದ್ಯೋಗಿಗಳಿಗೆ ಸ್ವಯಂ ಚಾಲಿತ ಪರಿಹಾರ ಪಡೆದು ಕೊಳ್ಳಬಹುದಾಗಿದೆ. ಜೊತೆಗೆ ಮಾನವ ತರಹದ ಇಂಟರ್ಫೇಸ್ ಡಿಜಿಟಲ್ ಅವತಾರಗಳ ರೂಪದಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ. ಇದನ್ನು ಈ ಬ್ಯಾಂಕ್ ಆಫ್ ಬರೋಡಾದ ಬಗ್ಗೆ ನೋಡೋದಾದರೆ ಭಾರತದ 2ನೇ ಅತಿ ದೊಡ್ಡ ಸರ್ಕಾರಿ ಸ್ವಾಮ್ಯದ ವಾಣಿಜ್ಯ ಬ್ಯಾಂಕು ಇದು ಬ್ಯಾಂಕ್ ಆಫ್ ಬರೋಡಾ ಆಗಿದೆ ಅಂತ ಹೇಳ್ಬೋದು ನಾವು. ಈ ಬ್ಯಾಂಕ್ ಆಫ್ ಬರೋಡಾ ಸ್ಥಾಪನೆ ಆಗಿದ್ದು 1908ರಲ್ಲಿ. 1908ರಲ್ಲಿ ಏನಾಗುತ್ತೆ ಅಂದರೆ ಈ ಬ್ಯಾಂಕ್ ಆಫ್ ಬರೋಡಾ ಸ್ಥಾಪನೆ ಆಗಿದೆ. ಇದರ ಸ್ಥಾಪಕರ ಬಗ್ಗೆ ಕೇಳೋದಾದರೆ ಸಯ್ಯಾಜಿರಾವ್ ಗಾಯಕ್ವಾಡ್ ಅಂತ ಹೇಳ್ಬೋದು ನಾವು. ನೋಡಿದೆ ಭಾಳ ಇಂಪಾರ್ಟೆಂಟ್. ಸ್ಥಾಪಕರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಹಲವಾರು ಬಾರಿ. ಬ್ಯಾಂಕ್ ಆಫ್ ಬರೋಡಾದ ಸ್ಥಾಪಕರು ಸಯ್ಯಾಜಿರಾವ್ ಗಾಯಕ್ವಾಡ್. ಸ್ಥಾಪನೆ ಆಗಿದೆ 1908ರಲ್ಲಿ. ಇಂಪಾರ್ಟೆಂಟ್. ಇದರ ಕೇಂದ್ರ ಕಚೇರಿ ಗುಜರಾತ್ ರಾಜ್ಯದ ವಡೋದರಾದಲ್ಲಿ ಈ ಬ್ಯಾಂಕ್ ಆಫ್ ಬರೋಡಾದ ಕೇಂದ್ರ ಕಚೇರಿ ಒಳಗೊಂಡಿದೆ ಅಂತ ಹೇಳ್ಬೋದು. ಇದು 2019ರಲ್ಲಿ ದೇನಾ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕನ್ನು ವಿಲೀನಗೊಳಿಸುವುದರ ಮೂಲಕ ಇನ್ನಷ್ಟು ದೊಡ್ಡ ಬ್ಯಾಂಕ್ ಆಗಿ ಹೊರಹೊಮ್ಮಿದೆ. ಯಾವಾಗ 2019ದಾಗ ಏನು ಮಾಡಿದೆ ಅಂದ್ರೆ ಈ ದೇನಾ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್ ಜೊತೆಯನ್ನು ಒಳಗೊಂಡಂತೆ ದೊಡ್ಡ ಬ್ಯಾಂಕ್ ಆಗಿ ಇದು ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡಾ ಬಗ್ಗೆ ಸಂಬಂಧಿಸಿದಂತೆ ಮಾಹಿತಿ ನೋಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ. ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು ತೊಗೊಂಡಿರ್ತೀನಿ ಫ್ರೆಂಡ್ಸ್, ಎಲ್ಲರೂ ನೋಡಿಕೊಳ್ಳಿ. ತಪ್ಪದೆ ಎಂಡ್ವರೆಗೂ ವಿಡಿಯೋನ ನೋಡಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಶೇರನ್ನು ಮಾಡಿ ಫ್ರೆಂಡ್ಸ್. ನಮ್ಮ ಮುಂದಿನ ಪ್ರಶ್ನೆ ಟರ್ಕಿ ದೇಶದ ರಾಜಧಾನಿ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಅಂಕಾರ. ಟರ್ಕಿ ದೇಶದ ರಾಜಧಾನಿ ಅಂಕಾರ ಆಗಿದೆ ಅಂತ ಹೇಳ್ಬೋದು. ನ್ಯೂಸ್ ಏನಪ್ಪ ಅಂತಂದರೆ ಇತ್ತೀಚೆಗೆ ಮುಕ್ತೇಶ್ ಕುಮಾರ್ ಅವರನ್ನು ಭಾರತದ ರಾಯಭಾರಿಯಾಗಿ ಟರ್ಕಿ ದೇಶದಲ್ಲಿ ನೇಮಕ ಮಾಡಲಾಗಿದೆ. ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಜೊತೆಗೆ ಈ ಪ್ರಶ್ನೆ ಕೇಳೋ ಮೂಲಕ ನಿಮಗೆ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ರಾಜ್ಯ ಮತ್ತು ಜೊತೆಗೆ ಯಾವ್ಯಾವ ದೇಶದ ರಾಜಧಾನಿಗಳು ಕೂಡ ಗೊತ್ತಾಗುವಂತಾಗಿದೆ ಈ ಪ್ರಶ್ನೆಯ ಜೊತೆ ಮೂಲಕ. ಟರ್ಕಿ ದೇಶದ ರಾಜಧಾನಿ ಅಂಕಾರ. ಟರ್ಕಿ ದೇಶಕ್ಕೆ ಭಾರತದ ನೂತನ ರಾಯಭಾರಿಯಾಗಿ ಅನುಭವಿ ರಾಜತಾಂತ್ರಿಕ ಅಧಿಕಾರಿಯಾಗಿರುವ ಮುಕ್ತೇಶ್ ಕುಮಾರ್ ಪರದೇಶಿ ಅವರನ್ನು ನೇಮಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಯಾರು? ಮುಕ್ತೇಶ್ ಕುಮಾರ್ ಪರದೇಶಿ. ಈ ಮುಕ್ತೇಶ್ 1999ನೇ ಬ್ಯಾಚ್ನ ಭಾರತೀಯ ವಿದೇಶಾಂಗ ಸೇವಾ ಅಧಿಕಾರಿಯಾಗಿದ್ದಾರೆ. ಪ್ರಸ್ತುತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿಯಾಗಿ ಇವರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾರು? ಮುಕ್ತೇಶ್ ಅವರು. ಈವರೆಗೆ ಟರ್ಕಿ ರಾಯಭಾರಿಯಾಗಿದ್ದ ವೀರೇಂದರ್ ಪಾವಲ್ ಅವರು ಟರ್ಕಿ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಇರೋದರಿಂದ ಈ ಟರ್ಕಿ ರಾಯಭಾರಿಯಾಗಿ ಹುದ್ದೆ ಖಾಲಿಯಲ್ಲಿತ್ತು. ಈಗ ಇವರಿಗೆ ಯಾರಿಗೆಂದರೆ ಮುಕ್ತೇಶ್ ಅವರಿಗೆ ಟರ್ಕಿ ದೇಶದ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. ಮೊದಲಿದ್ದವರು ಯಾರು ಅಂದರೆ ವೀರೇಂದರ್ ಪೌಲ್ ಅವರು. ಇವರಿಗೀಗ ಹಲವಾರು ಅನಾರೋಗ್ಯದಿಂದ ಕಾರಣಗಳಿಂದ ಈ ಜಾಗ ಖಾಲಿಯಾಗಿದೆ. ಟರ್ಕಿ ದೇಶದ ರಾಯಭಾರಿ ಹುದ್ದೆ ಖಾಲಿಯಾಗಿದ್ದ ಕಾರಣ ಈಗ ಮುಕ್ತೇಶ್ ಅವರನ್ನು ನೇಮಕ ಮಾಡಲಾಗಿದೆ ಟರ್ಕಿ ದೇಶದ ರಾಯಭಾರಿಯಾಗಿ. ಮುಕ್ತೇಶ್ ಕುಮಾರ್ ಪರದೇಶಿ. ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಬೇಡ್ರಿ. ಈ ಟರ್ಕಿ ಬಗ್ಗೆ ನೋಡೋಣ. ಈಗ ಟರ್ಕಿ ದೇಶಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಟರ್ಕಿ ಬಗ್ಗೆ ನೋಡಿಕೊಳ್ಳೋಣ ನಾವು. ಟರ್ಕಿ ದೇಶದ ರಾಜಧಾನಿ ಅಂಕಾರ. ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಒಂದೊಂದು ದೇಶ ಬಂದರೂ ಕೂಡ ನಮ್ಮ ದೇಶದ ಎಲ್ಲ ಪ್ರಪಂಚದಲ್ಲಿರುವ ಎಲ್ಲ ದೇಶಗಳ ಬಗ್ಗೆ ತಿಳಿದುಕೊಂಡಂಗೆ ಆಗ್ತದೆ. ಎಲ್ಲರೂ ನೋಡಿ ಫ್ರೆಂಡ್ಸ್. ಟರ್ಕಿ ದೇಶದ ರಾಜಧಾನಿ ಅಂಕಾರ ಇದೆ. ಟರ್ಕಿ ದೇಶದ ರಾಷ್ಟ್ರಾಧ್ಯಕ್ಷರು ಅಬ್ದುಲ್ಲಾ ಗುಲ್ ಅವರಿದ್ದಾರೆ. ಪ್ರಸ್ತುತ ಟರ್ಕಿ ದೇಶದ ಪ್ರಧಾನಿ ರೆಸೆಪ್ ತಯ್ಯಿಪ್ ಎರ್ಡೋಗನ್ ಅವರು
ಟರ್ಕಿ ದೇಶದ ಪ್ರಧಾನಿಯಾಗಿದ್ದಾರೆ ಅಂತ ಹೇಳ್ಬೋದು. ಟರ್ಕಿ ದೇಶದ ಕರೆನ್ಸಿ ಟರ್ಕಿಷ ಲೀರಾ ಅದು ಕರೆನ್ಸಿ ಆಗಿದೆ. ಟರ್ಕಿ ದೇಶದ ಕರೆನ್ಸಿ ಏನಂದರೆ ಟರ್ಕಿಷ ಲೀರಾ. ಟರ್ಕಿ ದೇಶಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡಿದ್ದೇನೆ, ನೋಡಿಕೊಳ್ಳಿ ಫ್ರೆಂಡ್ಸ್. ಜೊತೆಗೆ ತಪ್ಪದೆ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು ಎಲ್ಲ ಇಂಪಾರ್ಟೆಂಟ್ ಯೂಸ್ಫುಲ್ ವಿಡಿಯೋ ಇದೆ, ನೋಡಿಕೊಳ್ಳಿ ಫ್ರೆಂಡ್ಸ್. ಮುಂದೆ ನೋಡೋದಾದರೆ ಆನ್ಲೈನ್ಸ್ ಇದ್ದಾವೆ. ಇವತ್ತಿನ ಆನ್ಲೈನರ್ಸ್ ನೋಡೋಣ. ಸಮನ್ವಯ ಎಂಬ ಏಕೀಕೃತ ಪೋರ್ಟಲ್ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ನೋಡೋದಾದರೆ ಸರಿಯಾದ ಉತ್ತರ ಏನಂದರೆ ಸೈಬರ್ ಅಪರಾಧ. ಸೈಬರ್ ಅಪರಾಧವನ್ನು ತಡೆಗಟ್ಟಲು ಈ ಸಮನ್ವಯ ಎಂಬ ಏಕೀಕೃತ ಪೋರ್ಟಲನ್ನು ಜಾರಿ ಮಾಡಲಾಗಿದೆ. ಸಮನ್ವಯ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಬಹುದು, ನೋಡಿಕೊಳ್ಳಿ. ಸೈಬರ್ ಅಪರಾಧಕ್ಕೆ ಸಂಬಂಧಿಸಿದಂತಾಗಿದೆ. ಅಂತಾರಾಷ್ಟ್ರೀಯ ಶಾಂತಿ ದಿನ ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂತ ಕೇಳಲಾಗಿದೆ. ಇದಕ್ಕೆ ಉತ್ತರ ಸೆಪ್ಟೆಂಬರ್ 21ರಂದು ಅಂತಾರಾಷ್ಟ್ರೀಯ ಶಾಂತಿ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಕರ್ನಾಟಕ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನವನ್ನು ಯಾವಾಗ ಆಚರಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಸೆಪ್ಟೆಂಬರ್ 15. ಸೆಪ್ಟೆಂಬರ್ 15ರಂದು ಇತ್ತೀಚೆಗೆ ನಮ್ಮ ಕರ್ನಾಟಕ ಏನು ಮಾಡಿದಂದರೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆಯನ್ನು ಮಾಡಿದೆ ನಮ್ಮ ಕರ್ನಾಟಕ ರಾಜ್ಯ. ಭಾಳ ಇಂಪಾರ್ಟೆಂಟ್ ಇದನ್ನು ನೋಡ್ಕೊಳ್ಳಿ. ವಾತ್ಸಲ್ಯ ಹೊಸ ಪಿಂಚಣಿ ಯೋಜನೆ ಜಾರಿಗೆ ತಂದ ಸಂಸ್ಥೆ ಯಾವುದಂತ ಕೇಳಲಾಗಿದೆ. ಸರಿಯಾದ ಉತ್ತರ NPS ಅಂತ ಹೇಳ್ಬೋದು. ಈ ಯೋಜನೆಗಳ ಬಗ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಹಲವಾರು ಬಾರಿ ಕೇಳಿದ್ರಿಂದ ನೋಡಿಕೊಳ್ಳಿ ಫ್ರೆಂಡ್ಸ್. ಈ ವಾತ್ಸಲ್ಯ ಯೋಜನೆ ತಂದಿದ್ದು ಯಾವುದಂದರೆ NPC. ಹಾಗಾದರೆ NPC ಫುಲ್ ಫಾರಮನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಕೊನೆಯದಾಗಿ ಯಾವ ರಾಜ್ಯವು 14ನೇ ಹಾಕಿ ಇಂಡಿಯಾ ಜೂನಿಯರ್ ಪುರುಷರ ರಾಷ್ಟ್ರೀಯ ಚಾಂಪಿಯನ್ಶಿಪ್ 2024 ಗೆದ್ದುಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್ ರಾಜ್ಯ ಅಂತ ಹೇಳ್ಬೋದು. ಪಂಜಾಬ್ ರಾಜ್ಯ ಏನಂದರೆ ಇತ್ತೀಚೆಗೆ 14ನೇ ಹಾಕಿ ಇಂಡಿಯಾ ಜೂನಿಯರ್ ಪುರುಷರ ರಾಷ್ಟ್ರೀಯ ಚಾಂಪಿಯನ್ಶಿಪ್ ರಾಜ್ಯವಾಗಿ ಹೊರಹೊಮ್ಮಿದೆ ಪಂಜಾಬ್ ರಾಜ್ಯ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವಿಡಿಯೋ ಮಾಹಿತಿ ಇದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡುವ ವಿಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಈ PDF ಯಾರಿಗೆ ಬೇಕು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲಿ ಈ PDF ಅನ್ನು ಹಾಕಲಾಗುವುದು. ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿತ್ತಂದರೆ ವಿಡಿಯೋ ಯೂಸ್ಫುಲ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇದೇ ರೀತಿಯಾಗಿ ಡೈಲಿ ವಿಡಿಯೋ ಹಾಕುತ್ತೇನೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.